ಯಾಕೆ ಹೇಳ್ಬಾರ್ದು ಗೊತ್ತೇಣ? ತಪ್ಪೇನಿದೆ? ನೀನು ಹೇಳು ಮಾವ, ನಿನ್ನ ತಾಯಿ ಬಗ್ಗೆ ಏನು ಗೊತ್ತಿದ್ರು ನನಗೆ ಹೇಳು. ಬೇಡ ಪಾರು, ಬೇಡ ಪಾರು, ಅದ್ರ ಬಗ್ಗೆ ಕೇಳಬೇಡ, ಅದ್ರ ಮಾತ್ರ ಕೇಳಬೇಡ. ಮಾವ, ಯಾಕೆ ಮಾವ ಹೀಗೆ ಮಾಡ್ತಿದ್ಯಾ? ನೀನು ಏನ್ ಮಾಡ್ತಿದ್ಯಾ? ಇನ್ನೇನ್ ಮಾಡುವ ಪಾರು, ಏನ್ ಮಾಡುವ? ನಾವು ಮವ್ವ ಅನ್ನೋ ಪದ ನನ್ನ ಕಿವಿ ಕೇಳಿದ್ರೆ ಸಾಕು, ನನ್ನ ಕೋಪ ನೆತ್ತಿಗತ್ತುತ್ತೆ. ಅವ್ರೇನ್ ತಾಯಿ ಮಾವ? ಅದಕ್ಕೆ ಅವನ್ ವಿಷಯ ಬಂದ್ರೆ ಅಣ್ಣ ಮನ್ಸನಾಗೆ ಇರೋದಿಲ್ಲ. ಯಾಕೆ ಮಾವ ಹಿಂಗೆ? ಹೆತ್ತ ತಾಯಿ ಮೇಲೆ ಇಷ್ಟೊಂದು ಯಾರಾದ್ರೂ ಕೋಪ ತೋರಿಸ್ತಾರ ಹೇಳು? ನಿಂಗೇನ್ ಗೊತ್ತೈತೆ ಪಾರು? ನಿಂಗೇನ್ ಗೊತ್ತೈತೆ ಪಾರು? ಅಯ್ಯಮ್ಮ, ನಮಗ್ ಮಾಡಿರೋ ಅನ್ಯಾಯವ ಮರೆಯಕ್ಕಾಯ್ತದ? ನನ್ನ ತಂಗಿರ್ನ ನಡು ಬೀದಿಲಿ ಬಿಟ್ಟೋದ್ರಲ್ಲ, ಅವತ್ತಿಂದ ಅಲ್ಲಿಂದ ಇಲ್ಲಿ ಗಂಟ ನಮ್ಮನ್ನ ಓಡೋದವ್ರ ಮಕ್ಕಳು ಅಂತ ಅನ್ನಿಸ್ಕೊಂಡು ಬದುಕೊಂಡು ನೋವಾಯ್ತಲ್ಲ, ಅದು ನಂಗೆ ಮಾತ್ರ ಗೊತ್ತೈತೆ. ಹಳೆ ವಿಷಯ ಬಿಡು ಮಾವ. ಈಗ ನೀನ್ ಹೇಗಿದ್ಯಾ ಅನ್ನೋದನ್ನ ಯೋಚನೆ ಮಾಡು. ನಿನ್ ಕೈಲಿ ನಿನ್ 4 ಜನ ತಂಗಿರ್ನ ನೋಡ್ಕೊಳ್ಳೋದಕ್ಕಾಗತ್ತೆ, ಆಡ್ಕೊಂಡವ್ರ ಮುಂದೆ ರಾಜಂತರ ಇರೋದಕ್ಕಾಗತ್ತೆ ಅಂತ ತೋರ್ಸ್ಕೊಡೋದಕ್ಕೆ ನಿಮ್ಮಮ್ಮನು ಒಂದ್ ಕಾರಣ ಅನ್ನೋದನ್ನ ಮರಿಬೇಡ. ಅದಕ್ಕೂ ಮೇರಿ ನಿಮ್ಗೆಲ್ಲ ಜನ್ಮ ಕೊಟ್ಟಿದ್ದಾಳೆ ಅಂದ್ರೆ ಅವಳ ಋಣನ ತೀರ್ಸೋದಕ್ಕೆ ನೀವು 100 ಜನ್ಮ ಹೋದ್ರು ಸಾಕಾಗಲ್ಲ ಮಾವ. ಅಂಥದ್ರಲ್ಲಿ ಯಾವಾಗೋ ಏನೋ ನಡೆದಿರೋ ವಿಷಯನ ಈಗಲೂ ಇಟ್ಕೊಂಡು ಇನ್ನೂ ದ್ವೇಷ ಸಾಧಿಸ್ತಿದ್ಯಲ್ಲ, ತಪ್ಪು ಮಾವ. ಸರಿ, ಈಗ ಅದೆಲ್ಲ ಬಿಡು ಮಾವ. ನಿನಗೆ ನಿಮ್ಮ ಅಮ್ಮನ ಬಗ್ಗೆ ಎಷ್ಟು ವಿಷಯ ಗೊತ್ತಿದೆಯೋ ಅದೇ ನನ್ನ ಹತ್ರ ಹೇಳು ಮಾವ. ಅವ್ರು ನಿಮ್ಮನ್ನೆಲ್ಲ ಯಾಕೆ ಬಿಟ್ಟು ಹೋದ್ರು? ಅಂಥದ್ದೇನಾಯ್ತು? ಹೇಗಿದ್ದಾರೆ? ಇವಾಗ ಎಲ್ಲಿದ್ದಾರೆ? ನಿಂಗೆ ಎಷ್ಟು ಗೊತ್ತೋ ಅಷ್ಟು ನನ್ನ ಹತ್ರ ಹೇಳು ಮಾವ.